ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಗ್ರೀನ್ ತವಾ ಫ್ರೈನ ಮಾಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಹೊರಗಡೆಯಿಂದ ರೆಡಿಮೇಡ್ ಪ್ಯಾಕ್ಗಳನ್ನ ತರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೀತಿ ಫಿಶ್ ತವಾ ಫ್ರೈನ ಹೆಲ್ದಿಯಾಗಿ ಮನೇಲೆ ಮಾಡ್ಕೊಳ್ಳಿ. ಈ ತವಾ ಫ್ರೈಗೆ ನಾನು ತಗೊಂಡಿರುವಂಥ ಫಿಶ್ ಬಂದು ಜಿಲೇಬಿ. ಒಟ್ಟು ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು 3 kg ಇರುವಂಥದ್ದು. ಇದರಲ್ಲಿ 2 kg ಸಾಂಬಾರಿಗೆ ಬಳಸ್ಕೊಳ್ತಾ ಇದ್ದೀನಿ, 1 kg ತವಾ ಫ್ರೈಗೆ ನಾನು ಬಳಸ್ಕೊಳ್ತಾ ಇರುವಂಥದ್ದು. ತವಾ ಫ್ರೈಗೆ ಈ ರೀತಿ ಕಟ್ ಮಾಡಿಸಿಲ್ಲ, ಲೈನ್ಸ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಕಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ. ಮೇಲ್ಗಡೆ ಲೈನ್ಸ್ ಹಾಕಿರೋದು ಎಂತಕ್ಕೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳಿ ಅಂತೇಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಮತ್ತು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯಿ, 1 ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಂಠಿ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೆಣಸು ಪ್ಯೂರ್ಲಿ ಆಪ್ಷನಲ್ಲು. ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಮಾತ್ರ ಬಳಸ್ಕೊಳ್ಳಿ, ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೆಪ್ಪರ್ನ ಹಾಕೋದ್ರಿಂದ. ಇವಾಗ ಮೊದಲು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಲಾಸ್ಟಲ್ಲಿ ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಬಾರ್ದು. ಸ್ವಲ್ಪ ಫಸ್ಟು ಹಾಗೆ ಡ್ರೈಯಾಗಿ ಪೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂತೇಳಿದ್ರೆ ಹೇಗೂ ನಿಂಬೆಹಣ್ಣನ್ನ ಬಳಸ್ತೀರಾ ಅಲ್ವಾ ತವಾ ಫ್ರೈಗೆ, ಅದೇ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಆನಂತರ ಮತ್ತೆ ನೀರಿನ ಅವಶ್ಯಕತೆ ಇದೆ ಅಂದರೆ ಮಾತ್ರ ಸ್ವಲ್ಪ ಮಾತ್ರ ಬಳಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇಲ್ಲಿ ಮಾಡಿದಂಥ ತಪ್ಪೇನಂತ ಹೇಳಿದ್ರೆ, ಮೊದಲಿಗೆ ನಾನು ನೀರನ್ನ ಹಾಕಿ ಪೇಸ್ಟ್ ಮಾಡ್ಕೊಂಬಿಟ್ಟೆ. ಇದನ್ನೆಲ್ಲದನ್ನು ನೀರನ್ನ ಹಾಕೋದ್ರ ಬದಲು ಲೆಮನ್ ಜ್ಯೂಸ್ ಹಾಕಿತ್ತು ಅಂದರೆ ಸ್ವಲ್ಪ ಪೇಸ್ಟು ಗಟ್ಟಿಯಾಗಿ ಬರ್ತಿತ್ತು. ನಾನು ನಂತರ ಲೆಮನ್ನ ಆ್ಯಡ್ ಮಾಡಿದೆ. ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಆನಂತರ ಲೆಮನ್ ಆ್ಯಡ್ ಮಾಡಿದ್ದಕ್ಕೆ ಮಸಾಲೆ ಸ್ವಲ್ಪ ತೆಳುವಾಯಿತು. ಮಸಾಲೆ ಗಟ್ಟಿಗಿದ್ರೆ ಆದಷ್ಟು ಚೆನ್ನಾಗಿ ಕೋಟಿಂಗ್ ಅಂಟ್ಕೊಳ್ಳುತ್ತೆ. ಮಸಾಲೆ ಕೋಟಿಂಗ್ ಚೆನ್ನಾಗಿತ್ತು ಅಂದರೆ ಫಿಶ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. 1 kg ಫಿಶ್ಶು ಕ್ಲೀನಿಂಗ್ ಹೋಗಿ 1/4 kg ಅಷ್ಟು ಬಂದಿರುತ್ತೆ. ಅದಕ್ಕೆ ನಾನು 1 ಲೆಮನ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ರುಚಿಗೆ ತಕ್ಕಂತೆ ನೀವು ಲೆಮನ್ನ ಬಳಸ್ಕೊಬೋದು. ಲೆಮನ್ ಬದಲು ನೀವು ಹುಣಸೆ ರಸ ಕೂಡ ಬಳಸ್ಬೋದು. ಹುಣಸೆ ರಸಕ್ಕೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಮತ್ತು ನಿಂಬೆಹಣ್ಣಿಗೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಈಗ ರುಬ್ಬಿರುವಂಥ ಮಸಾಲೆನ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ರುಬ್ಕೊಂಡಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಒಂದು ಬೌಲಿಗೆ ನೀಟಾಗಿ ಶಿಫ್ಟ್ ಮಾಡಿಕೊಂಡೆ. ನಂತರ ಇವಾಗ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ನೀವು ರುಬ್ಕೊಂಡಿರುವಂಥದ್ದು ಸ್ವಲ್ಪ ತೆಳು ಆಯಿತು ಅಂತೇಳಿದ್ರೆ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಇಲ್ಲ ಅಂತೇಳಿದ್ರೆ ಕೋಟಿಂಗ್ ನೀಟಾಗಿ ಅಂಟ್ಕೊಳ್ಳಲ್ಲ ಫಿಶ್ಶಿಗೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಹುಳಿ ಎಲ್ಲದೂ ಈಗ ಆಲ್ರೆಡಿ ನಾನು ಹಾಕ್ಕೊಂಡಿರುವಂಥದ್ದು. ಮಸಾಲೆ ರುಬ್ಬುವಾಗಲೇ ಮಿಕ್ಸಿ ಜಾರ್ಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ಉಪ್ಪು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಈಗ ಮಸಾಲೆ ರೆಡಿಯಾಗಿದೆ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮೀನನ್ನು ಈ ರೀತಿ ಮಸಾಲೆನಲ್ಲಿ ನೀಟಾಗಿ ಹಚ್ಚಬೇಕು. ಅಂದರೆ ಇದೆಲ್ಲ ನೀಟಾಗಿ ಮಸಾಲೆನ ಹಚ್ಕೊಬೇಕಾಗತ್ತೆ. ಕಟ್ಟಿಂಗ್ಸ್ಗಳು ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ನೀಟಾಗಿ ಒಳಗಡೆ ಫಿಲ್ ಆಗೋ ಥರ ನಿಧಾನಕ್ಕೆ ಮಸಾಲೆನ ಕೋಟಿಂಗ್ ನೀಟಾಗಿ ಅಂಟ್ಕೊಳ್ಳೋ ಥರ ಮಾಡಬೇಕು. ನೋಡಿ, ಇದೇ ರೀತಿ ಎಲ್ಲ ಫಿಶ್ಗಳಿಗೂ ಮಸಾಲೆನ ಹಚ್ಕೊಳ್ಬೇಕಾಗತ್ತೆ. ಈ ರೆಸಿಪಿಗೆ ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ನ ಬಳಸಲ್ಲ ಮತ್ತು ಎಕ್ಸ್ಟ್ರಾ ಹೊರಗಡೆಯಿಂದ ಸಿಗುವಂಥ ಯಾವುದೇ ರೆಡಿಮೇಡ್ ಪೌಡ್ರ್ಗಳನ್ನ ಬಳಸಲ್ಲ. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ತವಾ ಫ್ರೈ ಮಾಡೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರುವಂಥದ್ದು. ತುಂಬಾ ಸರಳವಾಗಿರುತ್ತೆ. ಈ ರೀತಿ ಮಸಾಲೆ ಎಲ್ಲ ಅಜ್ಜಾಯ್ತಲೇ 1 hour ಮ್ಯಾರಿನೇಷನ್ಗೆ ಇಟ್ಬಿಟ್ಟು ನಂತರ ಫ್ರೈ ಮಾಡಿಕೊಂಡ್ರೆ, ನೀವು ಎಣ್ಣೆಲಾದರೂ ಫ್ರೈ ಮಾಡ್ಕೊಬೋದು, ಇಲ್ಲ ತವಾದ ಮೇಲಾದರೂ ಫ್ರೈ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಎಣ್ಣೆಯಲ್ಲಿ ಮಸಾಲೆ ಕೋಟಿಂಗ್ ಬಿಟ್ಟೋಗುತ್ತೆ ಅನ್ನೋದಾದರೆ ಒಂದು ಎಗ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಆಗ ಗ್ರೀನ್ ಕಬಾಬ್ ಅಂತ ಹೇಳ್ಬೋದು. ಆ ರೀತಿ ಇರುತ್ತೆ. ಸೇಮ್ ಇಂಗ್ರೀಡಿಯೆಂಟ್ಸೇ, ಏನು ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ. ಇದನ್ನು ತವಾ ಮೇಲೆ ಮಾಡಿದ್ರೆ ತವಾ ಫ್ರೈ ಆಗುತ್ತೆ, ಇಲ್ಲ ಎಣ್ಣೆನಲ್ಲಿ ಬಿಟ್ಟರೆ ಕಬಾಬ್ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಸಿಂಪಲ್ ರೆಸಿಪಿ, ಬಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಹೊರಗಡೆ ಹೋಟ್ಲಲ್ಲೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತಿಂತೀವಿ. ಅದೇ ಈ ರೀತಿ ಸಿಂಪಲ್ಲಾಗಿ ಮನೇಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಖರ್ಚು ಕೂಡ ಕಡಿಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ ಪೀಸ್ ಕೂಡ 1-2 ಹಾಕ್ಕೊಂಡು ಮಸಾಲೆ ಉಳಿದಿರೋ ಮಸಾಲೆಗೆ ಅದನ್ನು ಹಚ್ಕೊಳ್ತಾ ಇದ್ದೀನಿ. ಜಿಲೇಬಿ ಫಿಶ್ ಅಂತಲೇ ಅಲ್ಲ, ನೀವು ಯಾವುದೇ ಫಿಶ್ ತೊಗೊಂಡ್ರೂ ಕೂಡ ಇದೇ ರೀತಿ ಮಸಾಲೆನ ರುಬ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಫಿಶ್ ಆದ್ರೂ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಸ್ಲೈಸಾಗೆ ಕಟ್ ಮಾಡ್ಕೊಂಡಿರೋ
ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು 1 ಅವರ್ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಫ್ರೀಝರಲ್ಲಿ ಎತ್ತಿಡ್ತಾ ಇದ್ದೀನಿ. 1 ಅವರ್ ಮ್ಯಾರಿನೇಷನ್ ಆಗಲಿ ಇದು. ನಂತರ ಆಮೇಲೆ ತವಾ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಅವರ್ ಆಗಿದೆ ಮ್ಯಾರಿನೇಷನ್ ಆಗಿ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಒಂದು ನೆನಪಿರಲಿ, ಫ್ರೀಝರಲ್ಲಿ ತೆಗೆದ ತಕ್ಷಣವೇ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಟು ಆನಂತರ ತವಾ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ತವಾಗೆ ಅಂಟ್ಕೊಂಡ್ಬಿಡುತ್ತೆ ಚರ್ಮ. ನಾನು ಮಾಡಿದ್ದು ತಪ್ಪು ಕೂಡ ಅದೇ ಆಗಿತ್ತು. ನಾನು ಅಡುಗೆಗೆ ಯಾವಾಗಲೂ ಸನ್ಪ್ಯೂರ್ ಆಯಿಲ್ನ ಬಳಸುವಂಥದ್ದು. ಸನ್ಪ್ಯೂರ್ ಎಣ್ಣೆನೇ ಇಲ್ಲಿ ತೊಗೊಂಡಿದ್ದೀನಿ ತವಾ ಫ್ರೈಗೆ ನಾನಿಲ್ಲಿ ತಂದೂರಿ ತವಾನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಈ ರೀತಿ ಇದರಲ್ಲೂ ಕೂಡ ಡೈರೆಕ್ಟಾಗಿ ಫೈಯರನ್ನಲ್ಲೇ ಬೇಯಿಸ್ಕೊಬೋದು. ಅದರಲ್ಲಿ ಗ್ಯಾಸ್ಗಿಂತ ಒಲೆ ಮೇಲೆ ಬೇಯಿಸ್ತೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತಂದೂರಿ ತವಾನೇ ಒಲೆ ಹಚ್ಚಿ ಬಿಸಿಗಿಟ್ಟಿದ್ದೀನಿ. ನಂತರ ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಲಿ. ತವಾ ಬಿಸಿ ಆದ ನಂತರ ಫಿಶ್ನ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮ್ಗೆ ಬರುತ್ತೆ. ಆಗ ಈಸಿಯಾಗಿ ನೀವು ನೋಡ್ಬೋದು. ಅದರಿಂದ ಇವಾಗ ಈ ರೀತಿ ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಫ್ರಿಡ್ಜಲ್ಲಿ ನೀವು ಮ್ಯಾರಿನೇಷನ್ ಆಗೋದಕ್ಕೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಫ್ರಿಡ್ಜಿಂದ ತೆಗೆದ ತಕ್ಷಣ ಡೈರೆಕ್ಟಾಗಿ ಒಲೆ ಹಚ್ಚಿ ತವದ ಮೇಲೆ ಹಾಕ್ಕೊಬೇಡಿ. ಸ್ವಲ್ಪ ಹೊತ್ತು ಹಾಗೆ ಒಂದು 10 ನಿಮಿಷ, 1/4 ಗಂಟೆ ಬಿಟ್ಟು ಅದು ಪೂರ್ತಿ ಇರೋ ಕೋಲ್ಡು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ವೆಯ್ಟ್ ಮಾಡಿ ನಂತರ ತವಾ ಫ್ರೈನ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನೀವು ನೋಡ್ತಿರ್ಬೋದು, ಉಲ್ಟಾ ಮಾಡೋದಕ್ಕೆ ಹೋದರೆ ಸ್ಕಿನ್ ಎಲ್ಲ ತವಾಗೆ ಅಂಟ್ಕೊಳ್ತಾ ಇದೆ. ನೋಡ್ತಿರ್ಬೋದು. ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಅದ್ರ ಕೋಲ್ಡ್ ಎಲ್ಲ ಹೋಗಿ ನಾರ್ಮಲ್ ಆಗಿ ಫಿಶ್ ನಾರ್ಮಲ್ ಟೆಂಪ್ರೇಚರ್ವರೆಗೂ ಬರೋವರೆಗೂ ತವಾ ಫ್ರೈ ಮಾಡ್ಕೊಬೇಡಿ. ಯಾಕಂತ ಹೇಳಿದ್ರೆ ಅದು ಅಂಟ್ಕೊಂಬಿಡುತ್ತೆ. ಅದರಿಂದ ಈ ರೀತಿ ಒಂದು 2 ನಿಮಿಷ ಬಿಟ್ಟು 2 ನಿಮಿಷ ಬಿಟ್ಟು ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಮಸಾಲೆನ ಅವಾಗ ಹಚ್ತಾ ಇರಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಫ್ರೈ ಆಗಿದೆ, ತೆಗ್ದಿದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಯಿತಾ. ತಪ್ಪದೇ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತೇಳಿ ನಿಜವಾಗ್ಲೂ ಕಮೆಂಟ್ ಮಾಡಿ ತಿಳಿಸ್ಬೇಕು. ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೀನ್ ತವಾ ಫ್ರೈ ಮಾತ್ರ. ರೆಗ್ಯುಲರಾಗಿ ನಾರ್ಮಲ್ ತಿಂದು ಬೋರ್ ಆಗಿರುತ್ತೆ, ಬೇಜಾರಾಗಿರುತ್ತೆ. ಹೊಸ್ದಾಗಿ ಏನಾದರೂ ತಿನ್ನಬೇಕು, ಹೊಸ ರೀತಿಲಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಹೆವಿ ಏನೂ ಅವಶ್ಯಕತೆ ಇಲ್ಲ. ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತೇಳಿ. ಇದೇ ರೀತಿ ಇನ್ನು ಉಳಿದಂಥ ಮೀನುಗಳೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.